ಕುಕೀಸ್ ರವರ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದ ಯಜಮಾನ, ಸಾಂಸ್ಕೃತಿಕ ರಾಯಭಾರಿ, ಬದುಕಿದ್ದಷ್ಟು ದಿನ ಯಾರಿಗೂ ನೋವನ್ನ ನೀಡದ ಕರುಣಾಮಯಿ. ಇಂಥ ವಿಷ್ಣುವರ್ಧನ್ ಆಗಲಿ 16 ವರ್ಷಗಳಾಗಿವೆ. ಆದರೆ ಇವತ್ತು ಕೂಡ ವಿಷ್ಣು ಆತ್ಮಕ್ಕೆ ನೆಮ್ಮದಿ ಇಲ್ಲ. ವಿಷ್ಣುವರ್ಧನ್ ಹೆಸರಿಗೆ ಸಿಗಬೇಕಾದಾಗ ಗೌರವ ಸಿಕ್ಕಿಲ್ಲ. ಇದಕ್ಕೆ ಸಾಕ್ಷಿ ಎಂಬಂತೆ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ರಾತ್ರೋರಾತ್ರಿ ಧ್ವಂಸ ಮಾಡಲಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ರಾತ್ರೋರಾತ್ರಿ ವಿಷ್ಣುವರ್ಧನ್ ಸ್ಮಾರಕ ಧ್ವಂಸ. ಕಣ್ಣೀರು ಹಾಕಿದ ನಿರ್ದೇಶಕ ರವಿ ಶ್ರೀವತ್ಸ. ದಾದಾ 2ನೇ ಸಲ ಸತ್ತು ಹೋದ್ರು ಅಂತ ಫ್ಯಾನ್ಸ್ ಕಣ್ಣೀರು. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮದಲ್ಲಿದ್ದ ಕನ್ನಡಿಗರಿಗೆ ದಿಢೀರ್ ಶಾಕ್ ಎದುರಾಗಿತ್ತು. ಅದರಲ್ಲೂ ಮೇರು ನಟ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಇದೊಂದು ವಿಚಾರ ತಿಳಿದು ಕಣ್ಣೀರು ಹಾಕಿದ್ದಾರೆ. ಹಲವು ವರ್ಷಗಳಿಂದ ವಿಷ್ಣುವರ್ಧನ್ ಸ್ಮಾರಕ ವಿಚಾರದಲ್ಲಿ ಅಭಿಮಾನಿಗಳು ಹಾಗೂ ಜಾಗದ ಮಾಲೀಕರ ನಡುವೆ ಕಿತ್ತಾಟ ನಡೆಯುತ್ತಲೇ ಇತ್ತು. ಅದೇ ಜಾಗದಲ್ಲಿ ವಿಷ್ಣು ಅವರ ಸ್ಮಾರಕ ಕಟ್ಟಬೇಕು ಅನ್ನೋದು ವಿಷ್ಣು ಅಭಿಮಾನಿಗಳ ಮಹದಾಸೆಯಾಗಿತ್ತು. ಈ ನಡುವೆ ಮೈಸೂರಿನಲ್ಲಿ ವಿಷ್ಣು ಅವರ ಸ್ಮಾರಕ ಆದಾಗಿನಿಂದ ವಿಷ್ಣು ಅಭಿಮಾನಿಗಳು ಬೇಸರದಲ್ಲಿದ್ದರು. ಹಿರಿಯ ನಟ ದಿವಂಗತ ಬಾಲಕೃಷ್ಣ ಅವರ ಮಕ್ಕಳು, ಮೊಮ್ಮಕ್ಕಳು ಹಾಗೂ ಅಭಿಮಾನಿಗಳ ನಡುವೆ ಈ ವಿಚಾರವಾಗಿ ತೀವ್ರ ಹೋರಾಟ ನಡೆಯುತ್ತಲೇ ಇತ್ತು. ಹಲವು ಬಾರಿ ಅಂದಿನ ಮುಖ್ಯಮಂತ್ರಿಗಳನ್ನ ವಿಷ್ಣು ಅಭಿಮಾನಿಗಳು ಭೇಟಿಯಾಗಿದ್ರು. ಆದ್ರೆ ಇಂದು ವಿಷ್ಣು ಅವರ ಸ್ಮಾರಕವನ್ನ ನೆಲಸಮ ಮಾಡಲಾಗಿದೆ. ವಿಷ್ಣು ಸ್ಮಾರಕ ನೆಲಸಮ ಮಾಡಿದ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಸ್ಟುಡಿಯೋ ಗೇಟ್ ಮುಂದೆ ಫ್ಯಾನ್ಸ್ ಪ್ರತಿಭಟನೆ ಮಾಡಿ ಸರ್ಕಾರ, ಫಿಲಂ ಚೇಂಬರ್ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ಮುಂದೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿಷ್ಣು ಸ್ಮಾರಕ ತೆರವಾದ ಸ್ಥಳದಲ್ಲಿ ಪೊಲೀಸ್ ಕಟ್ಟೆಚ್ಚರ ಕೂಡ ಮಾಡಲಾಗಿದೆ. ಇದೇ ಸ್ಥಳದಲ್ಲಿ ವಿಷ್ಣು ಕಟ್ಟ ಅಭಿಮಾನಿ ನಿರ್ದೇಶಕ ರವಿ ಶ್ರೀವತ್ಸ ಕಣ್ಣೀರಿಟ್ಟಿದ್ದಾರೆ. ನಮ್ಮ ತಂದೆ 2ನೇ ಸಲ ಇವತ್ತು ಸತ್ತು ಹೋದ್ರು. ನಾವು ಯಾರೂ ಗಂಡಸರಲ್ಲ ಸರ್, ಅವರನ್ನ ಉಳಿಸಿಕೊಳ್ಳೋಕೆ ಆಗಿಲ್ಲ ಅಂತ ಗೋಳಾಡಿದ್ರು. ಕೆಂಗೇರಿಯಲ್ಲಿರುವಂತಹ ನನಗೆ ಅನ್ನ ಕೊಟ್ಟಂತಹ, ನನಗೆ ಸೂರು ಕೊಟ್ಟಂತಹ, ನಮಗೆ ಹೆಸರು ತಂದು ಕೊಟ್ಟಂತಹ ನನ್ನ ಯಜಮಾನ ಏನಿದ್ರು ಅವರ ಹೆಸರನ್ನು ಹೇಳೋದಕ್ಕೂ ಇವತ್ತು ನಾವು ಗೌರವದಿಂದ ಮಾತಾಡಕ್ ಬರಲ್ಲ. ಅಂತ ದೇವರ ಒಂದು ಗುಡಿಯನ್ನ ಇವತ್ತು ನೆಲಸಮ ಮಾಡಿದ್ದಾರೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ನೆಲಸಮ ಮಾಡಿದಾರಲ್ಲ, ಆ ಜಾಗ ನನ್ನ ಯಜಮಾನರು ಮಲಗಿದಂತಹ ಜಾಗ. ಅಲ್ಲೊಂದು ಪುಟ್ಟ ಗುಡಿ ಇತ್ತು, ಅಲ್ಲೊಂದು ಸಣ್ಣ ಗೋಪುರ ಇತ್ತು. ಆ ಗೋಪುರನ ನಿನ್ನೆ ರಾತ್ರಿ ನೆಲಸಮ ಮಾಡಿದ್ದಾರೆ. ಇಲ್ಲಿ ಬಂದ್ರೆ ನಮ್ಮ ಯಜಮಾನನ್ನ ನೋಡೋದಕ್ಕೂ ಕೂಡ ಗೇಟನ್ನ ತೆಗಿತಾ ಇಲ್ಲ. ಆರಂಭದಿಂದಲೂ ವಿಷ್ಣುವರ್ಧನ್ ಸ್ಮಾರಕ ಸ್ಥಳ ವಿವಾದದಲ್ಲಿದೆ. ತಮ್ಮ ನೆಚ್ಚಿನ ನಟನ ಅಂತ್ಯ ಸಂಸ್ಕಾರ ನಡೆದ ಜಾಗದಲ್ಲೇ ಅವರ ಸ್ಮಾರಕ ಇರಬೇಕು ಅಂತ ಅಭಿಮಾನಿಗಳು ಪಟ್ಟು ಹಿಡಿದಿದ್ರು. 2009 ಡಿಸೆಂಬರ್ 30ರಂದು ವಿಷ್ಣುವರ್ಧನ್ ನಿಧನರಾದ್ರು. ಬಳಿಕ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ಮಾಡಲಾಗಿದೆ. ಇಲ್ಲೇ ಸ್ಮಾರಕ ನಿರ್ಮಿಸಬೇಕು ಅನ್ನೋದು ಅಭಿಮಾನಿಗಳ ಬೇಡಿಕೆ. ಆದರೆ ಈ ಸ್ಟುಡಿಯೋ ಜಾಗ ವ್ಯಾಜ್ಯದಲ್ಲಿರುವುದೇ ಸ್ಮಾರಕ ನಿರ್ಮಾಣಕ್ಕೆ ಹಿನ್ನಡೆಯಾಗಿದೆ. ಅಷ್ಟೇ ಅಲ್ಲಿ ದೇವಸ್ಥಾನ ಇರೋದು, ಅಭಿಮಾನಿಗಳು ಪೂಜೆ ಮಾಡ್ತಾ ಇರೋದು, ಕಾರ್ಯಕ್ರಮ ಮಾಡೋದು ಯಾವುದೆಲ್ಲನೂ ಮರೆಮಾಚಿ ಇವತ್ತು ಇಂಥ ದೌರ್ಜನ್ಯವೆಸಗಿದ್ದಾರೆ. ನಾಡಿನ ವಿಷ್ಣುಜಿ ಅಭಿಮಾನಿಗಳಿಗೆ ಅಪಾಪ ಅಂತ್ಯ ಸಂಸ್ಕಾರವಾದ ಜಾಗಕ್ಕೆ ಇವತ್ತು ತುಂಬ ದ್ರೋಹವೆಸಗಿದ್ದಾರೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು. ಇದರ ಬಗ್ಗೆ ನಾವು ನಮ್ಮ ಹೈಕೋರ್ಟ್ ವಕೀಲರಾದ ಹಿರಿಯ ವಕೀಲರು KS ಅರುಣ್ ರವರು ಈ ಘಟನೆ ಬಗ್ಗೆ ಕೇಸ್ಗಳನ್ನ ಅವರೇ ನಡೆಸ್ತಾ ಇರೋದು. ಸ್ಮಾರಕ ಕಟ್ಟಬೇಕು ಅಂತಲ್ಲ ಸರ್, ಇರೋ ಪುಣ್ಯ ಭೂಮಿನ ನಾವು ಉಳಿಸ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ವರ್ಷ 2 ವರ್ಷದಲ್ಲಿ ಪೂಜೆ ಇಲ್ಲ ಡಿ ಸಿ ಆದೇಶವಿದ್ದರು. ಇವರು ತಮ್ಮ ಪ್ರಭಾವ ಬೆಳೆಸಿ ಪಟಾಲ ಮಿಟ್ಕೊಂಡು ಇವತ್ತು ನನಗೆ ತೊಂದರೆ ಕೊಟ್ಟರು. ಅದನ್ನು ಅಭಿಮಾನಿಗಳು ಹೋದ್ರೆ ಸಾಕು ಅಂದ್ಕೊಂಡು ನಾನು ಸಾವಧಾನದಿಂದ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡದೆ ಶಾಂತಿಯುತವಾಗಿ ನಾನು ಕಾರ್ಯಕ್ರಮ ಮಾಡ್ಕೊಂಡು ಹೋಗಿದ್ದೀನಿ. ಎಷ್ಟು ಆಕ್ರೋಶ ಅಂತಂದರೆ ಅವ್ರು ಸಿಕ್ಕಿದ್ರೆ ನಾವೇ ಚಚ್ಚಾಕ್ಬಿಡ್ತೀವಿ, ಆ ಥರ ಅಷ್ಟು ಆಕ್ರೋಶ ಇದೆ ನಮಗೆ. ಅವ್ನು ಸಿಗಲಿ ಈಚೆಗೆ. ಕೋರ್ಟಲ್ಲೇ ಅದು ಏನು ಸ್ಟೇ ಆರ್ಡರ್ ತಂದಿದ್ದೀನಿ ಅಂತ ಹೇಳ್ತಾರೆ, ಏನು ಮಾಡ್ತಾರೆ ಒಳೊಳಗೆಲ್ಲ ದುಡ್ಡು ನುಂಗ್ಕೊಂಡು ಏನು ಮಾಡ್ಕೊಂಡಿದ್ದಾರೆ ಒಂದು ಗೊತ್ತಿಲ್ಲ ಸರ್ ನಮಗೆ. ಅದು ಕಾಗದ ಪತ್ರ ಅವ್ರು ಯಾರ ಹತ್ರನೂ ಇದೆ ಅಂತಾರೆ, ಇವ್ರ ಹತ್ರ ಇದೆ ಅಂತಾರೆ, ನಮಗೆ ಗೊತ್ತಿಲ್ಲ ಏನಿಲ್ಲ ಸರಿಯಾಗಿ.
ನಮಗೆ ಬಿಟ್ಕೊಂಡ್ರೆ ನಾವೇ ಮಾಡ್ಕೊತೀವಿ ಸರ್. ಇವ್ರ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ. ಹೌದು, ಅಪ್ಪಾಜಿಗೆ ತುಂಬ ಅನ್ಯಾಯ ಆಗಿದೆ. ಇಂಡಸ್ಟ್ರಿಯಿಂದನೇ ಅನ್ಯಾಯ ಆಗಿದೆ. ಅವ್ರಿಗೆ ಬಾಳಕ್ಕೆ ಬಿಡ್ತಾ ಇಲ್ಲ, ಅವ್ರಿಗೆ ಎಲ್ಲೂ ಬಾಳಕ್ಕೆ ಬಿಡ್ತಾ ಇಲ್ಲ. ನೋಡಿ, ಇಲ್ಲಿ ನಿಂತ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ ಅಂತಂದರೆ ದಾರಿಯಲ್ಲಿ ನಿಂತ್ಕೊಳ್ಳೋದಕ್ಕೆ ಅಂದರೆ ಅವ್ರ ಅಪ್ಪನ ಮನೆದಾ? ಹಾಂ, ಯಾರಪ್ಪನ ಮನೆಯದು ಎಲ್ಲ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ ತಾನೇ ನಾವು. ಮತ್ತೆ ಸ್ಟುಡಿಯೋ ಕಾರ್ಯನಿರ್ವಹಣೆಯ ಸಂಬಂಧ ಸರ್ಕಾರ ತನಿಖೆ ನಡೆಸಿತ್ತು. ಈ ಸಂದರ್ಭದಲ್ಲಿ ತನಿಖಾ ತಂಡವು ಸ್ಟುಡಿಯೋದ 10 ಎಕರೆ ಭೂಮಿಯನ್ನ ಮುಟ್ಟುಗೋಲು ಹಾಕಲು ಸೂಚಿಸಿತ್ತು. ಆಗ ನಟ ಬಾಲಕೃಷ್ಣರ ಮಕ್ಕಳಿಂದ ಭೂಮಿ ಪರಭಾರೆಯ ಸೂಕ್ತ ದಾಖಲೆಗಳನ್ನಾಗಲಿ ದೃಢೀಕರಣ ಪತ್ರಗಳನ್ನಾಗಲಿ ಮಾಡಿಸಿಕೊಳ್ಳದೆ ಎಡವಿತ್ತು. ಈ ಅವಕಾಶ ಬಳಸಿಕೊಂಡ ಬಾಲಕೃಷ್ಣ ಮಕ್ಕಳು 2015ರ ಸೆಪ್ಟೆಂಬರ್ 28ರಲ್ಲಿ ಸರ್ಕಾರದ ಮುಟ್ಟುಗೋಲು ಆದೇಶದ ವಿರುದ್ಧ ಕೋರ್ಟ್ ಮೆಟ್ಲೇರಿದ್ರು. ಸದ್ಯ ಪ್ರಕರಣ ಕೋರ್ಟ್ ಅಂಗಳದಲ್ಲಿದೆ. ಕೀರ್ತಿ ಪಾಟೀಲ್, ಫಿಲಂ ಬ್ಯೂರೋ, ಗ್ಯಾರಂಟಿ ನ್ಯೂಸ್.